ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಹೃದಯಾಘಾತದ ನಂತರ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರನ್ನು ಕೊಲ್ಲಲ್ಪಡುವ ಮಾರಣಾಂತಿಕ ರೋಗವಾಗಿ ಪಾರ್ಶ್ವವಾಯು 2ನೇ ಸ್ಥಾನದಲ್ಲಿದೆ. 1.8 ಕೋಟಿ ಜನ ಪ್ರಪಂಚದಾದ್ಯಂತ ಈ ರೋಗಕ್ಕೆ ಪ್ರತಿ ವರ್ಷ ತುತ್ತಾಗುತ್ತಿದ್ದು 25 ಲಕ್ಷಕ್ಕೂ ಹೆಚ್ಚು ಜನ ಈ ರೋಗಕ್ಕೆ ಸಾವನ್ನಪ್ಪುತ್ತಿದ್ದಾರೆ. ಭಾರತದಲ್ಲಿಯೂ ಪಾರ್ಶ್ವವಾಯುವಿನ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ. ಇಂತಹ ಭೀಕರ ಸಮಸ್ಯೆಗಳಿಗೆ 99% ಗುಣಮುಖರಾಗಿಸುವವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೆಳಂಬರ ಗ್ರಾಮದ ಹನುಮಂತ ಬೊಮ್ಮಗೌಡ ಇವರು. ಸುಮಾರು 200 ವರ್ಷಗಳಿಂದ ತಲತಲಾಂತರಗಳಿಂದ ಪಾಲಿಸಿಕೊಂಡು ಬಂದಿರುವಂತಹ ಆಯುರ್ವೇದ ಚಿಕಿತ್ಸೆಗಳಿಂದ ಕೆಲವು ಖಾಸಗಿ ಆಸ್ಪತ್ರೆಗಳು ಕೈಬಿಟ್ಟಿರುವಂತಹ ಪ್ರಕರಣವನ್ನು ಇವರು ಗುಣಮುಖರನ್ನಾಗಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಹನುಮಂತ ಬೊಮ್ಮಗೌಡ. ನಾನು ಪಾರ್ಶ್ವವಾಯುವಿಗೆ ಔಷಧ ಕೊಡ್ತಾ ಇದ್ದೇನೆ. ನಾವು ಹಾರಕ್ಕಿ ಜನಾಂಗದಿಂದ ಬಂದವರು. ನಮ್ಮ ತಂದೆ, ತಾತ ಮತ್ತು ಹಿರಿಯರ ಒಂದು ಆಶೀರ್ವಾದದಿಂದ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಗುಡ್ಡಗಾಡು ಜನಾಂಗವಾದ್ದರಿಂದ ಹಾರಕ್ಕಿ ಒಕ್ಕಲಿಗರು ಸಾಮಾನ್ಯ ಎಲ್ಲ ಗಿಡಮೂಲಿಕೆಗಳಿಗೆ ಸಾಮಾನ್ಯ ಪರಿಚಯ ಇದೆ. ಅರಣ್ಯದಲ್ಲಿ ಇರುವಂಥ ಒಂದು ಸಸ್ಯಗಳ ಮೂಲಿಕೆಯಿಂದ ನಾವು ಪಾರ್ಶ್ವವಾಯುವಿಗೆ ಒಳ್ಳೆಯ ಔಷಧವನ್ನು ಕೊಡ್ತಾ ಬಂದಿದ್ದೇವೆ. ಇದು ಸುಮಾರು ಒಂದು 200 ವರ್ಷಗಳ ಇತಿಹಾಸದಿಂದ ನಾವು ಕೊಡ್ತಾ ಬಂದಿದ್ದೇವೆ. ನಮ್ಮ ತಂದೆಯವರು BHMS ಕೋರ್ಸ್ ಮಾಡಿ ಸರ್ವಿಸ್ ಮಾಡ್ತಾ ಇದ್ರು. ನಾವು ಕೂಡ ಆಯುರ್ವೇದಿಕ್ ಕೋರ್ಸ್ ಮಾಡಿಕೊಂಡು ಈ ಸರ್ವಿಸ್ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಕೂಡ BMS ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಈ ಒಂದು ಮೂಲ ಪರಂಪರೆಯಿಂದ ಬಂದಂಥ ಈ ನಾಟಿ ಔಷಧವನ್ನು ನಾವು ಪಾರ್ಶ್ವವಾಯು ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಔಷಧ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಸಾಮಾನ್ಯ ನಮ್ಮ ತಾತವರು ಶಿವಬೊಮ್ಮಗೌಡರು ಡಾಕ್ಟರ್ ಹರ್ಡೇಕರ್ ಮುಖಾಂತರ ಮಹಾತ್ಮ ಗಾಂಧಿಯವರಿಗೆ ಎಡಭಾಗದ ಪಾರ್ಶ್ವವಾಯು ಬಗ್ಗೆ ಅವರಿಗೆ ಇಲ್ಲಿಯ ಪರಿಚಯ ಮಾಡಿಕೊಟ್ಟು ನಂದಿ ಬೆಟ್ಟದಲ್ಲಿ ಅವರಿಗೆ ಉಪಚಾರವನ್ನು 21 ದಿವಸ ಉಪಚಾರ ಮಾಡಿ ಆರಾಮ ಮಾಡಿದ್ದಾರೆ. ಹಾಗೆ ನಮ್ಮ ತಂದೆಯವರು ಕೂಡ ಬಲರಾಮ್ ಜಾಖಡ್ ಅಂತ ಸೆಂಟ್ರಲ್ ಮಿನಿಸ್ಟರ್ ಕೂಡ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಮತ್ತು ಅಮಿತಾಬ್ ಬಚ್ಚನ್ ಕೂಲಿ ಪಿಕ್ಚರ್ ಶೂಟಿಂಗ್ ಟೈಮ್ನಲ್ಲಿ ಅವರಿಗೆ ಮುಖದ ಭಾಗದಲ್ಲಿ ಟೇಬಲ್ ತಾಗಿದವಾಗ ಮುಖ ಸೈಡ್ ಹೋದವಾಗ ಅವರು ಇಲ್ಲಿ ವಾಸವೇ ಇರಲಿಲ್ಲ, ಇಲ್ಲಿ ಬಂದು ಔಷಧ ತೊಗೊಂಡೋಗಿ ಮನೆಯಲ್ಲಿ ಉಪಚಾರ ಮಾಡಿಕೊಂಡಿದ್ದಾರೆ. ಹಾಗೆ ಧೀರುಭಾಯಿ ಅಂಬಾನಿ ಕೂಡ ಅವ್ರಿಗೆ ಮುಂಬೈದಲ್ಲಿ ಇರುವುದರಿಂದ ಇಲ್ಲಿ ನಮ್ಮ ಅಂಕೋಲದವರೇ ಸುರೇಶ್ ಕಾಮತ್ರವರು ಮುಖಾಂತರ ಇಲ್ಲಿ ಬಂದು ನಮ್ಮಲ್ಲಿ ಉಪಚಾರ ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ನಮ್ಮ ತಂದೆಯವರು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ವೀರೇಂದ್ರ ಪಾಟೀಲ್ಗೆ ಬಲಭಾಗದ ಸ್ಟ್ರೋಕ್ ಆದವಾಗ ಅವರಿಗೆ ಮಾತು ಮತ್ತು ಕೈಕಾಲಿನ ತೊಂದರೆ ಇದ್ದವಾಗ ಅವರಿಗೆ ನಾವು ಸಾಮಾನ್ಯ 1 ತಿಂಗಳ ಉಪಚಾರ ಮಾಡಿ ಅವರನ್ನು ಪೂರ್ತಿ ಆರಾಮ ಮಾಡುವಲ್ಲಿ ಸಾಕಷ್ಟು ಸಹಕಾರ ಮಾಡಿದ್ದೇವೆ. ಮತ್ತು ನಮ್ಮ ರಾಜ್ಕುಮಾರ್ ಮಕ್ಕಳು ರಾಘವೇಂದ್ರ ರಾಜ್ಕುಮಾರ್ಗೂ ಅವರಿಗೂ ಪಾರ್ಶ್ವವಾಯುವಾಗ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಮುಂಬೈ ಸರತ್ ಅವರಿಗೆ ನಮ್ಮ ತಂದೆಯವರ ಮುಖಾಂತರ ಔಷಧ ತಗೊಂಡು ಹೋಗಿದ್ದಾರೆ.
ಹಾಗೆ ಹಲವಾರು ಗಣ್ಯ ವ್ಯಕ್ತಿಗಳಿಗೂ ನಮ್ಮ ತಂದೆಯವರು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಇಸ್ಕಾನ್ ನಾನು 2005 ಇಸ್ಕಾನ್ ಟೆಂಪಲ್ ಮುಖ್ಯ ಗುರುಜಿಗೂ ಕೂಡ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅದರ ಫೋಟೋ ಕೂಡ ಇದೆ. ಹಾಗೆ ದೇವೇಗೌಡರಿಗೆ ಮೊಣಕಾಲು ನೋವಿಗೆ ಚಿಕಿತ್ಸೆಯನ್ನು ಕೂಡ ಮಾಡಿದ್ದೇವೆ. ಹಲವಾರು ರಾಜಕೀಯ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾವು ಇಲ್ಲಿ ಉಪಚಾರ ಮಾಡಿದ್ದ ದಾಖಲೆಗಳಿದೆ. ಈಗ ನಮ್ಮ ಬೆಳಂಬರದ ಊರು ಅಂಕೋಲದಿಂದ 7 ಕಿಲೋಮೀಟರ್ ದೂರ ಇದೆ. ಆ ಅಂಕೋಲ ಬಸ್ ಸ್ಟಾಪ್ನಿಂದ ಮಂಜುಗುಣಿ ರಸ್ತೆಗೆ ಬಂದು ಇಲ್ಲಿಂದ ಬಾಸ್ಕೋಡ್ ಮುಖಾಂತರ ಬೆಳಂಬರಕ್ಕೆ 2 ಕಿಲೋಮೀಟರ್ ಬರಲಿಕ್ಕಾಗುತ್ತೆ. ಆ ಲೊಕೇಶನ್ದಲ್ಲಿ ವೈದ್ಯ ಶಿವಬೊಮ್ಮಗೌಡ ಅಂತ ಹೇಳಿದ್ರು ಕೂಡ ರೋಡ್ ಮ್ಯಾಪಲ್ಲಿ ಬಂದ್ಬಿಡ್ತದೆ. ವೈದ್ಯ ಹನುಮಂತ ಬೊಮ್ಮಗೌಡ ಅಂತ ರೋಡ್ ಮ್ಯಾಪಲ್ಲಿ ಹೇಳಿದ್ರು ಕೂಡ ಬಂದ್ಬಿಡ್ತದೆ. ದಾರಿಯಲ್ಲಿ ಕೇಳ್ಕೊಂಡು ಬಂದರೂ ಕೂಡ ಇಲ್ಲಿ ಬೆಳಂಬರ ಹನುಮಂತಗೌಡರ ಮನೆ ಅಥವಾ ಶಿವಬೊಮ್ಮಗೌಡರ ಮನೆ ಅಂತ ಕೇಳಿದ್ರು ಕೂಡ ಜನ ಇಲ್ಲಿ ತೋರಿಸ್ಕೊಡ್ತಾರೆ. ಈಗ ನಮ್ಮಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಕೂಡ ಇಲ್ಲಿ ಬಂದು ಔಷಧ ತಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ವಸತಿ ಕೂಡ ಇರ್ತಾರೆ. ಹಾಗೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲಿಯ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಕೂಡ ಬಂದು ಔಷಧ ತಗೊಂಡು ಹೋಗ್ತಾರೆ. ಬಂದು ವಸತಿ ಕೂಡ ಇರ್ತಾರೆ. ಇಲ್ಲಿ ಹತ್ತಿರದ ಗೋವಾ, ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ್ ಕಡೆಯಿಂದ ಜಾಸ್ತಿ ಬರ್ತಾರೆ. ಹಾಗೆ ದೂರದಿಂದ ಗುಜರಾತು ಈ ಕಡೆ ಬೇರೆ ಬೇರೆ ಕಡೆಯಿಂದ ನಮ್ಮ ದೇಶದ ಯಾರು ಬಂದ್ರು ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಎಲ್ಲ ಇದೆ, ಎಲ್ಲ ವ್ಯವಸ್ಥೆ ಇದೆ. ನಾವು ಕೂಡ ಒಂದು 8 ಭಾಷೆ ಕೂಡ ಮಾತಾಡ್ತಾ ಇದ್ದೇವೆ. ಹಾಗಾಗಿ ಭಾಷೆಗಳ ತೊಂದರೆ ಕೂಡ ಸಾಮಾನ್ಯ ಮಟ್ಟಿಗೆ ಸರಿಪಡಿಸಿದ್ದೇವೆ. ಅದ್ರ ಕೂಡ ತೆಲುಗು ಮತ್ತೆ ಮಲಯಾಳಂ ಎಲ್ಲ ಜಾಸ್ತಿ ಬರುದಿಲ್ಲ. ಕೇರಳ ಮತ್ತು ತೆಲುಗುದವರು ನಾರ್ಮಲ್ ಆಗಿ ಎಲ್ಲ ಭಾಷೆಯನ್ನು ಮಾತಾಡ್ತಾರೆ. ಒಂದು 8 ಭಾಷೆ ಮಾತಾಡ್ತಾರೆ. ಪಾರ್ಶ್ವವಾಯು ಸಾಮಾನ್ಯ ಎಲ್ಲ ವರ್ಷದ ಎಲ್ಲ ಏಜ್ನವರೆಗೂ ಪಾರ್ಶ್ವವಾಯು ಬರುವಂತ ಸಂದರ್ಭ ಇರ್ತದೆ. ಚಿಕ್ಕ ಮಕ್ಕಳು ಡೆಲಿವರಿ ಟೈಮ್ನಿಂದ ಹಿಡಿದು 100 ವರ್ಷ ದಾಟಿದವರು ಕೂಡ ಪಾರ್ಶ್ವವಾಯು ಬರ್ತಾ ಇದೆ. ಸಾಮಾನ್ಯ ಡೆಲಿವರಿ ಟೈಮ್ನಲ್ಲಿ ತಲೆಗೆ ಯಾವುದೇ ಕಾರಣದಲ್ಲಿ ತಲೆಗೆ ಹೊಡ್ತಾ ಇದ್ದವಾಗ ಪಾರ್ಶ್ವವಾಯು ಬರೋ ಸಾಧ್ಯತೆ ಇರ್ತದೆ. ಹಾಗೆ ಚಿಕ್ಕ ಮಕ್ಕಳಿಗೆ ಪಿಡ್ಸು, ಜ್ವರ, ಮಿದುಳು ಜ್ವರ ಈ ಥರ ಬಂದು ಬರ್ತದೆ. ಸಾಮಾನ್ಯ ದೊಡ್ಡ ವಯಸ್ಸಿನಲ್ಲಿ BP, ಶುಗರು, ಹಾರ್ಟಿನ ತೊಂದರೆ ಈ ಥರ, ಮತ್ತೆ ಸೋಡಿಯಂ ಲೆವೆಲ್ ಡೌನ್ ಆಗಿ ಹಿಮೋಗ್ಲೋಬಿನ್ ಜಾಸ್ತಿ ಆಗಿ, ಮತ್ತೆ ಕೆಲವೊಂದು ಬ್ರೈನಿಗೆ ಏನಾದರೂ ಹೊಡೆತ ಬಿದ್ದು ಆಕ್ಸಿಡೆಂಟು ಅಥವಾ ಯಾವುದೇ ಒಂದು ಕಾರಣದಲ್ಲಿ ಬ್ರೈನಿಗೆ ಒತ್ತಡ ಬಿದ್ದು ಕೂಡ ಸ್ಟ್ರೋಕ್ ಆಗೋ ಸಾಧ್ಯತೆ ಇರ್ತದೆ. ಅದೇ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ಸ್ಟ್ರೋಕ್ ಆಗೋ ಸಾಧ್ಯತೆ ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸ್ಮೋಕಿಂಗು, ತಂಬಾಕು ಈ ಅಭ್ಯಾಸದಿಂದ ಕೂಡ ಬರೋ ಸಾಧ್ಯತೆ. ಹೆಚ್ಚಿನದಾಗಿ ತಂಬಾಕು ಇದರಿಂದನೇ ಜಾಸ್ತಿ ಬರುತ್ತೆ ಅಂತ ಕೇಳ್ಪಟ್ಟಿದೆ. ಅಂದ್ರೆ ಬ್ಲಡ್ ಪ್ರೆಷರ್ ಡೌನ್ ಆದಾಗ ಪಾರ್ಶ್ವವಾಯು ಬರುತ್ತೆ ಅಂತ ಕೇಳ್ಪಟ್ಟಿದೆ. ತಂಬಾಕು ಮಸಲ್ಸ್ ಎಲ್ಲ ಲಾಕ್ ಮಾಡ್ಬಿಡ್ತದೆ, ಬಾಯಿಯಿಂದ ತೆಗಿಲಿಕ್ಕೆ ಆಗಲ್ಲ, ಲಾಕ್ ಆಗಿ ಪಾರ್ಶ್ವವಾಯು ತುಂಬಾನೇ ತಂಬಾಕಿಂದ ಬರ್ತದೆ, ಸ್ಮೋಕಿಂಗ್ ಇಂದ ಬರ್ತದೆ ಅಷ್ಟೇ. ಪಾರ್ಶ್ವವಾಯು ಬಂದವಾಗ ಅಚಾನಕ್ ಆಗಿ ಒಂದ್ ಸೈಡ್ ಅಲ್ಲಿ ಅಂದ್ರೆ ಸಣ್ಣ ಪ್ರಮಾಣದಲ್ಲಾದ್ರೆ ಕೈಕಾಲದ ಬಲ ಕಡಿಮೆ ಆಗಿರ್ತದೆ. ಸಡನ್ ಆಗಿ ದೊಡ್ಡ ಪ್ರಮಾಣದಲ್ಲೂ ಕೂಡ ಅಟ್ಯಾಕ್ ಆಗ್ತದೆ. ಆವಾಗ ನಾವು ಮನೆಯಲ್ಲಿ ಇದ್ದವರು, ಹತ್ತಿರ ಇದ್ದವರು ಅವರಿಗೆ ಕೊಬ್ಬರಿ ಕುಡಿದ್ರೆ ಸ್ವಲ್ಪ ಟೆಂಪರರಿ ರಿಲೀಫ್ ಸಿಗ್ತದೆ. ಒಂದು 150 ml ಕೊಬ್ಬರಿ ಕುಡಿದು ಕೊಟ್ಟರೆ ಸಾಕಷ್ಟು ಡೆವಲಪ್ಮೆಂಟ್ ಬಂದೇ ಬರ್ತದೆ. ಮತ್ತೆ ಹತ್ತಿರದ್ದು ಹಾಸ್ಪಿಟಲ್ ಹೋಗಿ BP ಇವೆಲ್ಲ ಶುಗರ್ ಎಲ್ಲ ಚೆಕ್ ಮಾಡಿ ಯಾವ ಕಾರಣದಿಂದ ಬಂದಿದೆ ಅಂತೇಳಿ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಅವರನ್ನು ನಮ್ಮಲ್ಲಿ ಕರ್ಕೊಂಡ್ಬರ್ಬೋದು, ಇಲ್ಲ ದೊಡ್ಡ ಹಾಸ್ಪಿಟಲ್ ಕೂಡ ಟ್ರೀಟ್ಮೆಂಟ್ ಮಾಡ್ಬೋದು. ಸಾಮಾನ್ಯ ಎಲ್ಲ ಹಾಸ್ಪಿಟಲ್ ಪ್ರಾಥಮಿಕ ಚಿಕಿತ್ಸೆ ಬಂದ್ರೆ ಅವರ ಆರೋಗ್ಯಕ್ಕೆ ಏನು ತೊಂದರೆ ಆಗುದಿಲ್ಲ. ಈಗ ಸ್ಟಾರ್ಟಿಂಗ್ ಸ್ಥಿತಿಯಲ್ಲಿ ವೆಂಟಿಲೇಟರ್ ಹೋದವರು ಕೂಡ ಇಲ್ಲಿ ಬರ್ಲಿಕ್ಕೆ ವಿಚಾರ ಮಾಡ್ತಾರೆ. ಆ ಸ್ಥಿತಿಯಲ್ಲಿ ನಮ್ದು ವೆಂಟಿಲೇಟರ್ ಇರುವಂತಹ ಹಾಸ್ಪಿಟಲ್ ಇಲ್ಲ. ನಾವು ಸಾಮಾನ್ಯ ಮಟ್ಟಿಗೆ ಆಹಾರ ತಗೊಳ್ಳಿಕ್ಕೆ ಇದ್ರೆ ನಾವು ಟ್ರೀಟ್ಮೆಂಟ್ ಮಾಡುವಂತದ್ದಾಗ್ತದೆ. ಇತ್ತೀಚೆಗೆ ನಾವು ರೈಸ್ ಸ್ಟೋವ್ ನಲ್ಲಿ ಇದ್ದವರನ್ನು ಕೂಡ ನಾವು ನಾನು ಕೇಳ್ಪಟ್ಟೆ. ಅಂದ್ರೆ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಇನ್ನೇನು ಆಗೋದಿಲ್ಲ ಅಂತ ಇದ್ದವರು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಆಗಿ ನಡ್ಕೊಂಡು ಹೋಗಿರೋದೊಂದು ಉದಾಹರಣೆ ಇದೆ ಅಂತ ಅದನ್ನು ಕೇಳ್ಪಟ್ಟಿದ್ದೆ. ಹಾಗೆ ತುಂಬಾ ಇದೆ. ಈಗ ಬ್ರೈನ್ ಆಪರೇಷನ್ ಮಾಡಿದವರು ನಮ್ಮ 1 ತಿಂಗಳಲ್ಲಿ 15 ರಿಂದ 20 ಜನ ಬಂದೇ ಬರ್ತಾರೆ. ಮತ್ತೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದವರು ಕೂಡ
ಈಗಲೂ ಒಂದ್ 2 ಪೇಷಂಟ್ ಇದ್ದಾರೆ. ತೋರಿಸ್ಕೊಟ್ರು ಅವ್ರವ್ರು ಕೂತ್ಕೊಂಡಿದ್ರು. ಹೌದು, ಒಂದ್ ತಿಂಗಳಲ್ಲಿ 2-3 ಜನ ಬ್ರೈನ್ ಆಪರೇಷನ್ ಮಾಡ್ಲೇಬೇಕು ಇಲ್ಲ ಬದುಕುದಿಲ್ಲ ಅಂತ ಹೇಳಿದ್ರು ಕೂಡ ನಮ್ದು ಔಷಧದಲ್ಲಿ ನಾವು ಚೆನ್ನಾಗಿ ಮಾಡ್ತೇವೆ, ಗುಣಪಡಿಸಿದ್ದಾರೆ. ಹೌದು. ಈಗ ನಮ್ಮ ತಾತ ನಾವು ಚಿಕ್ಕಿದ್ದವಾಗ ನೋಡ್ತಾ ಇದ್ವಿ, ಅವರು ಇಲ್ಲಿ 7 ರೂಮ್ಗಳ ಕೊಠಡಿ ಇತ್ತು, ಮಣ್ಣಿಂದು ಗೋಡೆ ಇತ್ತು, ಹಂಚಿಂದೆ ಮನೆ ಇತ್ತು. ಅವಾಗ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಅದು ಜೀರ್ಣಾವಸ್ಥೆ ಆದ ನಂತರ ಈ ಕಡೆ ಇಲ್ಲಿ ನಾವು ಮಾಡಿದ್ದೇವೆ. ಈಗ ಸಾಮಾನ್ಯ ಅದು 70 ವರ್ಷ ತನಕ ಆ ಬಿಲ್ಡಿಂಗ್ ನಡೀತಾ ಇತ್ತು. ಈಗ ಇಲ್ಲಿ ಮಾಡಿದ್ದೀಗ ಈಗ ಒಂದು 55 ವರ್ಷ ನಡೀತಾ ಇದೆ. ಅದಕ್ಕಿಂತ ಹಿಂದೆ ಈ ಕಡೆ ಇಲ್ಲಿತ್ತು, ಆ 70 ವರ್ಷದಕ್ಕಿಂತ ಹಿಂದೆ ಇದೇ ತಿಮ್ಮಂಗಲ ಬೋನೇನು ನಾವು ಹಾಟಿಟ್ಟಿದ್ವಲ್ಲ, ಅಲ್ಲಿ ನಡೀತಾ ಇತ್ತು. ಮತ್ತೆ ನಮ್ಮ ತಂದೆಯವರು ನಮ್ಮ BHMS ಆಗಿ ಅವರು ಒಳ್ಳೆ ರೀತಿಯೆಲ್ಲ ಉಪಚಾರ ಮಾಡ್ಕೊಂತ ಬರ್ತಾ ಇದ್ರು. ಈಗ ನಾವು ಕೂಡ ಆಯುರ್ವೇದಿಕ್ ಕೋರ್ಸ್ ಮಾಡಿ ಅದನ್ನ ಮುಂದುವರ್ಸ್ಕೊಂಡು ತಂದೆಯವ್ರಿಗೆ ಸಪೋರ್ಟ್ ಆಗ್ಬೇಕಂತ ಹೇಳಿ ನಾವು ಪೇಷಂಟ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ನೋಡ್ತಾ ಇದ್ದೇವೆ. ಸಾಮಾನ್ಯ ನಾವೊಂದು 25 ವರ್ಷಗಳಿಂದ, ಸಾಮಾನ್ಯ 20 ವರ್ಷದಿಂದ ನಾವು ಉಪಚಾರಕ್ಕೆ ನಮ್ಮ ತಂದೆಯವ್ರ ಜೊತೆ ಕೈ ಜೋಡಿಸಿದ್ರು ಕೂಡ ಸಾಮಾನ್ಯ 25 ವರ್ಷದಿಂದ ನಾವು ಕಂಪ್ಲೀಟ್ ಆ ಸೇವೆಯಲ್ಲಿ ತೊಡಕೊಂಡಿದ್ದೇವೆ. ಒಂದು ದಿನಕ್ಕೆ ಸಾಮಾನ್ಯ ನಮ್ಗೆ ಜಾಸ್ತಿ ಅಂತ ಹೇಳಿದ್ರೆ ಒಂದು 60 ಪೇಷಂಟ್ ಬಂದೇ ಬರ್ತಾರೆ ದಿನಕ್ಕೆ. 20ರಿಂದ 60 ಬಂದೇ ಬರ್ತಾರೆ. ಸಾಮಾನ್ಯ ಅತಿ ಕನಿಷ್ಠ 20 ಜನ ದಿನದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಒಂದ್ ತಿಂಗಳಿಗೆ ಒಂದು 600 ಜನ ಅಂತ ಹೇಳಿದ್ರು. ನಾನೊಂದು ಈಗ 45 ವರ್ಷದ ಸರ್ವಿಸ್ ಇದೆ. ಸಾಮಾನ್ಯ 2,40,000 ಜನರಿಗೆ ಟ್ರೀಟ್ಮೆಂಟ್ ಇದೆ. ಹಾಗಾಗಿ ನಾವು ತುಂಬಾ ಸಾಕಷ್ಟು ಈ ಪೇಷಂಟ್ಗಳಿಗೆ ಜೊತೆಗೆ ಇದ್ದು ಸಹಕಾರ ಮಾಡಿದ್ದೇನೆ. ಇಲ್ಲಿ ಪಾರ್ಶ್ವ ಹೊರತುಪಡಿಸಿ ನಾವು ಜಾಯಿಂಟ್ ಪೇನ್ ಕೂಡ ಔಷಧ ಕೊಡ್ತೇವೆ. ಜಾಯಿಂಟ್ ಪೇನ್ ನಲ್ಲಿ ಬೇರೆ ಬೇರೆ ಪಾರ್ಟ್ಸಿಗೆ ಒಂದೊಂದು ಹೆಸರು ಹೇಳ್ತಾರೆ. ಸೊಂಟದ ನೋವು, ಕುತ್ತಿಗೆ ನೋವು, ಪ್ರೋಜನ್ ಸೋಟು, ಹೀಗೆ ಮೊಣಕಾಲು ಸವೆತ, ಹೀಗೆ ಕೆಲವಷ್ಟು ಸಂಧಿವಾತದಲ್ಲಿ ನ್ಯೂನ್ಯತೆಗಳನ್ನು ನಾವು ಸರಿ ಮಾಡ್ತಾ ಇದ್ದೇವೆ. ಅದಕ್ಕೆ ಕುಡಿಲಿಕ್ಕೆ ಔಷಧ ಮತ್ತು ಆಯಿಲ್ ಹಚ್ಚೋದ್ರಿಂದ ಸರಿ ಆಗ್ತದೆ. ಅದಕ್ಕೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಮತ್ತು ಅದ್ರ ಜೊತೆಗೆ ಪೈಲ್ಸ್ ಅಂತೇಳಿ, ಈಗ ನಮ್ದು ಔಷಧ ನಾವೇನು ಪಾರ್ಶ್ವಿಗೆ ಕೊಡ್ತಾ ಇದ್ದೇವೆ, ಅದು ತುಂಬಾ ಹೀಟ್ ಇರುವಂತ ಔಷಧ ಇರ್ತದೆ. ಅದು ತಗೊಳ್ತಾ ಇದ್ರೆ ಕೆಲವರಿಗೆ ಪೈಲ್ಸಿನ ತೊಂದರೆ ಆಗ್ತದೆ. ಅದಕ್ಕೆ ಪೈಲ್ಸ್ಗೂ ಕೂಡ ನಾವೊಂದು ಔಷಧ ಕೊಡ್ತಾ ಇದ್ದೇವೆ. ಅದು ಮೊಳಕೆ ಮೂಲವ್ಯಾಧಿ ಆಗಲಿ ರಕ್ತ ಮೂಲವ್ಯಾಧಿ ಆಗಲಿ ಕೆಲವು ದಿವಸಗಳಲ್ಲಿ ಅದು ಕಂಟ್ರೋಲ್ ಆಗ್ತದೆ. ಆ ಒಂದು ಔಷಧ ತುಂಬಾ ಕೆಲಸ ಕೊಡ್ತಾ ಇದೆ. ಈಗ ಪ್ರಶಸ್ತಿಗಳಲ್ಲೂ ನಮಗೆ ಮೊದಲು ಜಿಲ್ಲಾ ಯುವ ಪ್ರಶಸ್ತಿ ಬಂದಿತ್ತು. ಹಾಗೆ ಕರ್ನಾಟಕ ರಾಜ್ಯದಿಂದ 2014ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ದೆಹಲಿಯಲ್ಲಿ ವೈದ್ಯರತ್ನ ಪ್ರಶಸ್ತಿ ಸಿಕ್ಕಿದೆ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ನಮ್ಮ ಜಿಲ್ಲೆಯ ಸುಮಾರು ಪ್ರತಿಷ್ಠಿತ ಒಂದು 10 ಪ್ರಶಸ್ತಿಗಳು ಕೂಡ ನನಗೆ ಸಿಕ್ಕಿದೆ. ಇದು ನಮ್ಮ ಜಾನಪದ ಲೋಕ ಪ್ರಶಸ್ತಿ. ಈಗ ನಮ್ಮ ಉಡುಪಿ ಮಠದವರು ಕೂಡ ನಮ್ಮ ಒಂದು ಕಡೆ ನಮಗೆ ವಿಶಾರದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ರಾಜ್ಯೋತ್ಸವ ಪ್ರಶಸ್ತಿ, ಮತ್ತೆ ಇದು ವಿಶ್ವದರ್ಶನ ಪ್ರಶಸ್ತಿ, ದಿನಕರ್ ಸಿರಿ ಪ್ರಶಸ್ತಿ, ಆಮೇಲೆ ವೈದ್ಯರತ್ನ ಪ್ರಶಸ್ತಿ, ಇದು ಫೆಲೋಶಿಪ್ ಅವಾರ್ಡು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ, ಆಮೇಲೆ ಇದು ಜಾನಪದ ಅಕಾಡೆಮಿಯಿಂದ ನಮ್ಮ ತಂದೆಯವ್ರಿಗೆ ಕೊಟ್ಟಂತ ಪ್ರಶಸ್ತಿ, ಆಮೇಲೆ ಇದು ಯುವ ಪ್ರಶಸ್ತಿ, ನೆಹರು ಯುವ ಕೇಂದ್ರ ನೆಹರು ನಮ್ಮ ಜಿಲ್ಲಾ ಮಟ್ಟದ್ದು ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆಲ್ಲ ನಮ್ಮ ಅಂಕೋಲದ ಒಂದು ಸತ್ಯಾಗ್ರಹ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಗೋಕರ್ಣದ ಒಂದು ಟೀಮಿಂದ ಸಸ್ಯ ಸಂಕುಲ ಹನುಮಂತಣ್ಣ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ನನಗೆ ಸಿಕ್ಕಿದ್ರು. ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಈ ರೂಮ್ ಎಲ್ಲ ಫುಲ್ ಆಗಿಬಿಟ್ಟಿದೆ, ಅಷ್ಟೊಂದು ಪ್ರಶಸ್ತಿಗಳು ಸಿಕ್ಕಿದೆ. ಖುಷಿ ಆಗುತ್ತೆ ಸರ್ ಹತ್ರ ಮಾತಾಡಿ. ಥ್ಯಾಂಕ್ ಯು ಸರ್. ಇವರು ನಮ್ಮ ತಾತವರು 1927ರಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ನಂದಿ ಬೆಟ್ಟದಲ್ಲಿ. ಹಾಗಾಗಿ ಈ ಕಲ್ಲಿನಲ್ಲಿ ಬರೆದಿದೆ 15/5/1927ರಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಹಾರ್ಡಿಕರ್ ಮುಖಾಂತರ ಟ್ರೀಟ್ಮೆಂಟ್ ಮಾಡಿದ್ದು. ಮತ್ತೆ ನಮ್ದು ಆ ಟೈಮ್ನಲ್ಲಿ ಫೋಟೋಗ್ರಾಫರ್ಸ್ ಕಡಿಮೆ ಇತ್ತು. ಅವಾಗ ಇಲ್ಲಿ ಅಂಕೋಲದಲ್ಲಿ ಫೋಟೋಗ್ರಾಫ್ಸ್ ಇಲ್ಲ. ನಮ್ಮ ತಾತವ್ರದ್ದು
ಆಗಿನ ಕಾಲದ ಫೋಟೋ ನೋಡ್ಬೇಕಂದ್ರೆ ರೇಖಾಚಿತ್ರ ಇತ್ತು. ಅಂದ್ರೆ ಅದು ನಮ್ಮ ಗಾಂಧೀಜಿಯವರ ಜೊತೆ ಕೂತ್ಕೊಳ್ಳೋದು ಒಂದು ರೇಖಾಚಿತ್ರ ಇದೆ, ನಾನು ಆಮೇಲೆ ಕೊಡ್ತೇನೆ. ಆಗ ಟೈಮಲ್ಲಿ ಯಾವ್ದು ಫೋಟೋಸ್ ಫೋಟೋಗ್ರಫಿ ಆದ್ರೂ ಕೂಡ ನಮ್ಮ ತಂದೆಯವರು ಅಜ್ಜ ಅವರು ಹುಬ್ಳಿಗೆ ಹೋಗಿ ಒಂದು ಸ್ಟುಡಿಯೋದಲ್ಲೇ ಫೋಟೋ ತೆಗೆಸ್ಕೊಂಡಿದ್ದಿದೆ ಆಗಿದೆ. ಹಾಗಾಗಿ ಇಲ್ಲೇ ಗಣ್ಯ ವ್ಯಕ್ತಿಗಳ ಜೊತೆಗೆ ನಮ್ಮ ತಂದೆಯವರು ನಮ್ಮ ರಾಜೀವ್ ಗಾಂಧಿ ಜೊತೆಗಿದ್ದಾರೆ. ನಮ್ಮ ತಂದೆಯವರು ಹೌದು. ಮತ್ತೆ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದವಾಗ ನಮ್ಮ ತಂದೆಯವರು ಜೊತೆಗಿದ್ದಾರೆ. ನಮ್ಮ ಸಮಾಜ ನಾವು ಎಷ್ಟೇ ಸೇರಿಸ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ಇದ್ದೇನೆ. ಹಾಗಾಗಿ ನಾನು ಮೋಹತಿಯವರಿಗೆ ಮಾತಾಡಿದ್ದೆ. ಹಾಗೆ ನಮ್ಮ ರಾಘವೇಂದ್ರ ಜೊತೆಗೆ ಟ್ರೀಟ್ಮೆಂಟ್ ಬಂದಾಗಿರೋದು. ಹೌದು. ಆಮೇಲೆ ನಮ್ಮ ದೇವೇಗೌಡರು ಮಾಜಿ ಪ್ರಧಾನಿಯವರಿಗೂ ಕೂಡ ಮೊಣಕಾಲು ನೋವಿನ ಸೇವೆ ಸಲ್ಲಿಸ್ತಾ ಇದ್ವಿ. ವೀರೇಂದ್ರ ಪಾಟೀಲ್ರಿಗೂ ಕೂಡ ನಾವು ಆರಾಮಾದ ನಂತರ ಅವ್ರ ಜೊತೆಗೆ ನಿಂತ್ಕೊಂಡು ಅವ್ರ ಮನೆಯಲ್ಲಿ ಫೋಟೋ ತೆಗೆದಿದೆ. ಮತ್ತೆ ನಮ್ಮ ಇಲ್ಲಿ ಕೆಂಡ ಕ್ಷೇತ್ರದಲ್ಲಿ ಅವಾಗ ಈ ದೇವರಾಜ್ ನಾಯ್ಕರು ಸುಮಾರು ವರ್ಷಗಳ ಇಲ್ಲಿ MP ಆಗಿ ಕೆಲಸ ಮಾಡಿದ್ರು. ಅವ್ರ ಮಿಸ್ಸಸ್ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅವ್ರು ಬಂದದ್ದು ಫೋಟೋ ಇದೆ. ಹಾಗೆ ನಮ್ಮ ಇವರು ಯಾರಂದ್ರೆ ಇಸ್ಕಾನ್ ಟೆಂಪಲ್ ಮುಖ್ಯ ಗುರುಜಿ ಅವರು, ಅವ್ರ ಜೊತೆಗಿದ್ದು ಫೋಟೋ ಇದೆ. ಅವ್ರಿಗೆ ಉಪಚಾರ ಮಾಡಿದ್ದ ಸಂದರ್ಭ ಈ ಕಡೆ ಇದೆ. ಹೌದು, ಅವ್ರಿಗೆ ನಾವು ಉಪಚಾರ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ಹಲವಾರು ಗಣ್ಯ ವ್ಯಕ್ತಿಗಳಿಗೂ ಟ್ರೀಟ್ಮೆಂಟ್ ಮಾಡಿದ್ದೇವೆ. ನಮ್ಮ ತುಳಸಿಗೌಡರಿಗೂ ಕೂಡ ಸ್ಟ್ರೋಕ್ ಆದವಾಗ ತುಂಬ ಕ್ರಿಟಿಕಲ್ ಹೋದವಾಗ ಮಣಿಪಾಲ್ ಹಾಸ್ಪಿಟಲ್ ಇದ್ದರು. ಅಲ್ಲೂ ಕೂಡ ಆಹಾರದ ತಗೊಳ್ಳಿಕ್ಕೆ ಕೊರತೆ ಆದವಾಗ ನಮ್ಮ ಹಾಸ್ಪಿಟ್ಲೆಲ್ಲ ಬಂದು ಚೆನ್ನಾಗಿ ಮಾಡಿದ್ದು ಫೋಟೋ ಇದೆ. ಅವ್ರ ಮನೆ ಹೋದಕ್ಕೆ ನಡ್ಕೊಳ್ತಾ ಹೋಗಿದ್ದಾರೆ. ನನ್ನ ಹೆಸರು ಪ್ರವೀಣ್ ಅಂತೇಳಿ, ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ಬಂದಿದ್ದೇವೆ ನಾವು. ಬಂದು ಇಲ್ಲಿಗೆ ಒಂದು 20-22 ದಿವಸ ಆಯಿತು. ಅಮ್ಮನ ಕರ್ಕೊಂಡು ಬಂದಿದ್ದು ಪೇಷೆಂಟು. ಬಟ್ ನಾವಿಲ್ಲಿ ಬರುವಾಗ ಅಮ್ಮನಿಗೆ ಕೈ ಕಾಲು ಏನು ಸ್ವಾಧೀನ ಏನು ಇರಲಿಲ್ಲ. ಈಗ ಒಬ್ಬರು ಸಪೋರ್ಟ್ ಮೇಲೆ ನಡೀತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಗ್ರೋತ್ ಕಾಣ್ತಾ ಇದೆ. ಯಾರಾದರೂ ಬೈ ಚಾನ್ಸ್ ಈ ಥರದ ಕಾಯಿಲೆರು ಇದ್ದರೆ ಬಂದು ಇಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ವಾತಾವರಣ ಅಂದರೆ ಇದು ಸ್ವಲ್ಪ ಕೋಸ್ಟಲ್ ಏರಿಯಾ, ಸ್ವಲ್ಪ ಹೀಟ್ ಇರ್ತದೆ. ಈ ಮಲೆನಾಡು ಕಡೆಯಿಂದ ಬಂದವ್ರಿಗೆ ಒಂಚೂರು ಸೆಕೆ ಜಾಸ್ತಿ ಅನ್ಸುತ್ತೆ ಬಿಟ್ಟರೆ ಮತ್ತು ಬೇರೆ ಯಾವುದೂ ಇಲ್ಲ. ಊಟ ಕಾಫಿ ತಿಂಡಿಗಾಗಲಿ ಇನ್ನೊಂದಕ್ಕಾಗಲಿ ಅದಕ್ಕೆ ಯಾವುದೂ ಏನೂ ತೊಂದರೆ ಇಲ್ಲ. ಬಟ್ ಇಲ್ಲಿ ವ್ಯವಸ್ಥೆನೂ ಹಾಗೇ ಇದೆ. ನೀವು ಬೇಕಾದ್ರೆ ಸ್ಟವ್ವು ಇದು ತಂದು ನಿಮಗೆ ಬೇಕಾದ ಅಡುಗೆ ನೀವು ಮಾಡಿಕೊಂಡು ತಿನ್ಬೋದು. ಪೇಷಂಟ್ ಜೊತೆ ಯಾರಾದರೂ ಒಬ್ಬರು ಇರಬೇಕು. ಇಲ್ಲೇ ಹೇಳಿದ್ರು ಅವರೇ ನೋಡ್ತಾರೆ. ಬಟ್ ಯಾರಾದರೂ ಒಬ್ಬರು ನಿಮ್ಮ ಮನೆಯವರು ಇದ್ದರೆ ಅವ್ರ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತೇಳಿ ಯಾರಾದರೂ ಬಂದು ಒಬ್ಬರು ಇದ್ದು ಅವ್ರ ಜೊತೆ ಕ್ಯೂರ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ ನೀವು. ಒಂದು ಸ್ವಲ್ಪ ಆರಾಮಾಗೈತೆ ರೀ ಬಂದವರು. ನಾವು ರಾಯಚೂರು ಕಡೆ ಬೇಸ್ ಅನ್ನಿಸ್ತೈತಿ. ಸ್ವಲ್ಪ ಮಾತು ಬರೋದು ಬೇಸ್ ಅನ್ನಿಸ್ತೈತಿ. ನಡೀತಾರೆ. ಇಲ್ಲಿ ವಾತಾವರಣ ಎಲ್ಲ ಚಲೋ ಇದೆ. ಆಮೇಲೆ ಟ್ರೀಟ್ಮೆಂಟು ಚೆನ್ನಾಗಿ ಮಾಡ್ತಾರೆ. ನಾವು ಬಂದು ಇವಾಗ 2 ಡೇಸ್ ಆಯ್ತು. ಡೈಲಿ ವಾಕಿಂಗ್ ಆಮೇಲೆ ತಪ್ಪಲ ಅದು ಎಲ್ಲ ಹಚ್ಚಿ ವರ್ಕೌಟ್ ಮಾಡ್ತಾರೆ. ಆಮೇಲೆ ವಾಕ್ ಮಾಡಿಸ್ತಾರೆ. ಊಟದ್ದೆಲ್ಲ ಸ್ಪೆಷಲಿಟಿ ಇದೆ. ರೂಮ್ ವ್ಯವಸ್ಥೆನೂ ಚೆನ್ನಾಗಿದೆ. ಡಾಕ್ಟರ್ಸ್ ಆಮೇಲೆ ಕೇರ್ ಟೇಕರ್ ಅವರು ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದವರೆಲ್ಲ ನಡ್ಕೊಂಡೇ ಹೋಗ್ತಾರೆ ಅನ್ನೋ ಕಾನ್ಫಿಡೆಂಟ್ ಅವರು ನಮ್ಗೆ ಕೊಡ್ತಾರೆ. ನಾವು ಅದೇ ಕಾನ್ಫಿಡೆಂಟಿಂದ ಇಲ್ಲೇ ತೋರಿಸ್ಲಿಕ್ಕೆ ಬಂದಿದ್ದೇವೆ. ನಡೆಯೋಕ್ಕಾಗಲ್ಲ, ಸ್ಟಿಕ್ ಹಿಡ್ಕೊಂಡೆ ನಡ್ಕೊಂಡು ಬಂದೆ. ಇವಾಗ ಸ್ವಲ್ಪ ಕೈ ಬಿಟ್ಟು ನಡೀತಾ ಇದ್ದೀನಿ. ಪರವಾಗಿಲ್ಲ. ಇಲ್ಲಿ ಒಂದು ಪರ್ಸನ್ ನನಗೆ ಪರವಾಗಿಲ್ಲ. ಇವಾಗ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ. ಪರವಾಗಿಲ್ಲ. ನಾನು ಬರುವಾಗ ಬಿದ್ದುಕೊಂಡು ಪೆಟ್ಟಾಯಿತು. ನನಗೆ ಅದು ಪೆಟ್ಟದು ಗೊತ್ತಾಗಲಿಲ್ಲ. ಕಾಲು ಹೆಜ್ಜೆ ಹಾಕ್ಲಿಕ್ಕಾಗೋದಿಲ್ಲ ಅಂತೇಳಿ ಈಗ ಬಂದೆ. ಕಡೆ ಇಲ್ಲಿ ಬಂದು ತಿರ್ಗಾಡ್ಲಿಕ್ಕಾಗಲಿಲ್ಲ. ಮತ್ತು ಒಂದು ಎಕ್ಸ್ರೇ ತೆಗೆಸ್ಕೊಂಬರುವಂತ ದವಾಖಾನೆ ಹೋಗಿ ಎಕ್ಸ್ರೇ ತೊಗೊಂಬಂದೆ. ಹೋಗ್ಬಂದು ಸ್ವಲ್ಪ ಪೆಟ್ಟಾಗಿದ್ದು ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರು. ಅದನ್ನು ಕಾರವಾರಕ್ಕೆ ಹೋಗಿ ಆಪ್ರೇಷನ್ ಮಾಡ್ಕೊಂಬಂದೆ. ಈಗ ಆಪ್ರೇಷನ್ ಎಲ್ಲ ಸಣ್ಣಾಗಿದೆ. ಅದನ್ನು ಮನೇಲಿ ಆರೈಕೆ ಮಾಡೋದು ಯಾರಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಬಂದು ಇದ್ದೀನಿ ನಾನು. ಈಗ ಸ್ವಲ್ಪ ಪರವಾಗಿಲ್ಲ, ಅವ್ರು ನೋಡ್ಕೊಳ್ತಾರೆ. ಸ್ವಲ್ಪ ಈಗ ಒಂದೊಂದು ಹೆಜ್ಜೆ ಹಾಕ್ತೀನಿ. ಈಗ ಅಲ್ಲಿವರೆಗೂ ತಿರ್ಗಾಡ್ಕೊಂಬಂದೀನಿ.